ಸಿಎಂ ಭೇಟಿಗೆ ತೆರಳಿದ್ದಾರೆ ಗೌರವ್ ಗುಪ್ತಾ. ಇವರೇ ಈ ಸಭೆಯಲ್ಲಿ ಭಾಗಿಯಾಗಿದ್ರು. ಇವತ್ತೇನು CWMA ಸಭೆ ಆಯ್ತಲ್ಲ ಅದರಲ್ಲಿ ಭಾಗಿಯಾಗಿದ್ರು ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಜಿಬೇದ ಗೌರವ್ ಗುಪ್ತಾ. ಬಟ್ ಹೆಂಗ್ ವಾದ ಮಂಡಿಸಿರ್ಬೋದು ಅವರು ಅಂತ ಈಗ ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತಾ ಇದ್ದಾರೆ. ಅಂದ್ರೆ ಏನೇನು ವಾದ ಮಾಡಿದ್ರು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಮತ್ತು ಅಲ್ಲಿ ತಮಿಳುನಾಡು ಹೆಂಗೆ ವಾದ ಮಾಡ್ತು ಅನ್ನೋದ್ರ ಬಗ್ಗೆನೂ ಕೂಡ ಇವರು ತಿಳಿಸ್ತಾರೆ. ಇಲ್ಲಿ ಮುಂದಿನ ಕಾನೂನಾತ್ಮಕ ಹೋರಾಟಗಳು ಹೆಂಗೆ ಮಾಡಬೇಕು ಅನ್ನೋದು ಕೂಡ ಅರ್ಥ ಆಗುತ್ತೆ. CWMA ಸಭೆಯಲ್ಲಿ ಕೂಡ ಗೌರವ್ ಗುಪ್ತಾ ಭಾಗಿಯಾಗಿದ್ರು. ಸಮರ್ಥವಾಗಿ ವಾದ ಮಂಡಿಸಿರ್ತಾರೆ ನಮ್ಮ ಕರ್ನಾಟಕದ ಅಧಿಕಾರಿಗಳು ಯಾರೇ ಹೋಗಿರ್ಬೋದು. ಅದು ನೋಡಿ, ಬೇರೆ ರಾಜ್ಯದಿಂದ ಇಲ್ಲಿ ಅಪಾಯಿಂಟ್ ಆಗಿರ್ತಾರೆ, ಅದು ಓಕೆ ಬಿಡಿ. ಬಟ್ ಕರ್ನಾಟಕದ ಪರವಾಗಿ ವಾದವನ್ನು ಮಾಡಿರ್ತಾರೆ. ವಾಸ್ತವ ಸ್ಥಿತಿ ಏನಿದೆ ಅದರ ಒಂದು ಅಂಕಿಅಂಶಗಳನ್ನು ಕೂಡ ತೆರೆದಿಟ್ಟಿರ್ತಾರೆ. ಆದರೆ ಇಲ್ಲಿ ಖಂಡಿತವಾಗ್ಲೂ ಇದು ನಮಗೆ ಹಿನ್ನಡೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಪರಿಸ್ಥಿತಿ ಹಂಗಿಲ್ಲ. ಯಾವ ಮಾನದಂಡದ ಮೇಲೆ ನೀರನ್ನು ಹರಿಸಬೇಕು? ಯಾಕೆ ಹಾಗಾದರೆ ಕೆಲವೊಂದಿಷ್ಟು ನಿಯಮಗಳು ಅಲ್ಲಿ ಅನ್ವಯ ಆಗೋದಿಲ್ವಾ? ನಮಗೆ ನೀರಿಲ್ಲ ಕುಡಿಯೋಕ್ಕೆ ಮತ್ತು ಜಾನುವಾರುಗಳಿಗೆ ಮತ್ತು ರೈತರಿಗೆ. ಅಂಥದ್ರಲ್ಲಿ ತಮಿಳ್ನಾಡಿಗೆ ಹೆಂಗೆ ಬಿಡೋಕ್ಕಾಗುತ್ತೆ? ಅವ್ರದ್ದು ನೋಡಿ, ನದಿ ನೀರು ಸಮುದ್ರ ಸೇರ್ತಾ ಇದೆ ಅಂತ, ಸಮುದ್ರಕ್ಕೆ ಸೇರಿ ವೇಸ್ಟ್ ಆಗ್ತಿದೆ ಅಂತ. ಅದರ ವಾಸ್ತವತೆಯನ್ನು ಯಾಕೆ ನೀವು ತೆರೆದಿಡಲ್ಲ? ಹಾಗಾದರೆ ಈಗ ಗೌರವ್ ಗುಪ್ತಾ ಭೇಟಿಯಾಗಿ ಮುಖ್ಯಮಂತ್ರಿಗಳಿಗೆ ವಿವರಣೆ ಕೊಡ್ತಾ ಇದ್ದಾರೆ. ನೋಡಿ, ಈಗ CMW ಏನಿದೆ ಆದೇಶ, CWMA ನೀರು ಬಿಡಬೇಕು ಅಂತ ಹೇಳಿದ್ದಾರೆ. ಮಂಡ್ಯ ಮೈಸೂರು ಭಾಗದಲ್ಲಿ ಮತ್ತೆ ಹೋರಾಟದ ಕಿಚ್ಚು ಹೆಚ್ಚಾಗ್ತಾ ಇದೆ. ಸರ್ಕಾರ ಸರಿಯಾಗಿ ವಾದ ಮಂಡಿಸಿಲ್ಲ, ವಾಸ್ತವತೆಯನ್ನು ತೆರೆದಿಟ್ಟಿಲ್ಲ. ತಮಿಳುನಾಡಿಗೆ ನೀರು ಈ ಸಂದರ್ಭದಲ್ಲಿ ಹೆಂಗೆ ಹರಿಸಬೇಕು? ನಿಯಮ ಇದೆ, ಓಕೆ, ಕಾನೂನಿದೆ, ಹೌದು. ಆದರೆ ನಮಗೆ ಊಟಕ್ಕತಿ ಇಲ್ಲ, ಅವ್ರ ಹೊಟ್ಟೆ ಹೆಂಗೆ ತುಂಬಿಸ್ಬೇಕಂತ ಪ್ರಶ್ನೆ ಈಗ ಸಹಜವಾಗಿ. ನೋಡಿ, ಇದು ಪ್ರತಿ ವರ್ಷವೂ ಕಾವೇರಿ ನೀರು ಬಿಡುವಂಥ ವಿಚಾರ ಸಂಬಂಧಪಟ್ಟಂತೆ ಗಲಾಟೆ ಗದ್ದಲಗಳು ಆಗ್ತಾನೆ ಇರುತ್ತೆ. ಆದರೆ ಮಳೆ ಆಗಿಲ್ರಿ ನಮ್ಮಲ್ಲಿ. 30 ವರ್ಷದಲ್ಲಿ ಮಳೆಯ ಕೊರತೆ ಬಹಳ ಇದೆ. ಅದರಲ್ಲೂ ಕಾವೇರಿ ಕೊಳ್ಳದ ಪ್ರದೇಶಗಳಲ್ಲಿ ಮಳೆನೇ ಇಲ್ಲ. ಈ ಕಡೆ ಹೇಮಾವತಿ ಖಾಲಿಯಾಗಿದೆ, ಕಬಿನಿ ಖಾಲಿಯಾಗಿದೆ, 124 ಅಡಿ ಇದೆ, ಈಗ 90ಕ್ಕೆ ಬಂದಿದೆ. 49 TMC ಸಂಗ್ರಹ KRS 17ಕ್ಕೆ ಬಂದಿದೆ. 17 TMCಯಲ್ಲಿ ಡೆಡ್ ಸ್ಟೋರೇಜು 4 ತೆಗಿರಿ. ಇನ್ನೆಷ್ಟು ಉಳಿತು? 13 ಉಳಿತು. 13ಕ್ಕೆ ಆ 13 TMCಯಲ್ಲಿ ನಮಗೆ ಒಂದು 10 TMC ಬೆಂಗಳೂರಿಗರಿಗೆ 3 ತಿಂಗಳು ಕುಡಿಯೋಕ್ಕಾಗತ್ತೆ. ಅಕ್ಟೋಬರ್ವರೆಗೂ, ನವಂಬರ್ವರೆಗೂ ಏನು ಕುಡಿಯೋಣ? ಆಮೇಲೆ ಏನು ಕುಡಿಯೋಣ? ಕೊಳಚೆ ನೀರೇ ಗತಿ ಆಗತ್ತೆ ನಿಮಗೆ. ನೋಡಿ, ರೈತರ ಹತ್ರ ಎಲ್ಲ ಅಂಕಿಅಂಶ ವಾಸ್ತವ ಇದೆ. ಹಾಗಾಗಿ ಅವ್ರು ಹೋರಾಟ ಮಾಡೋದು ಖಂಡಿತವಾಗ್ಲೂ ನ್ಯಾಯಯುತವಾಗಿದೆ. ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಳ್ಬೇಕು. ಕನ್ನಡ ನೆಲ ಜಲ ಭಾಷೆ ಅಂತ ಬಂದಾಗ ಎಲ್ಲರೂ ಒಗ್ಗಟ್ಟಾಗಬೇಕು. ನೋಡಿ, ಬಂಗಾರಪ್ಪನವ್ರು ಯಾಕೆ ನೆನೆಸ್ಕೋತಾರೆ? ಇದೇ ಕಾರಣಕ್ಕೋಸ್ಕರ ಸುಪ್ರೀಂ ಕೋರ್ಟ್ ತೀರ್ಪು ವಿರುದ್ಧವಾಗಿ ಹೋಗಿದ್ರು. ರಾಜ್ಯದ ಜನರ ಹಿತಕ್ಕೋಸ್ಕರ ಮತ್ತು ಆ ಕಾವೇರಿ ಭಾಗದ ರೈತರಿಗೋಸ್ಕರ ರಿಸ್ಕ್ ತಗೋಬೇಕ್ರಿ. ನೆಕ್ಸ್ಟ್ ಸುಪ್ರೀಂ ಕೋರ್ಟ್ಗೆ ಅವಕಾಶ ಇದೆ, ಹೌದು, ನೀರು ಹರಿಸಲೇಬೇಡ. ಅದೇನಾಗುತ್ತೆ? ಕಾನೂನಾತ್ಮಕವಾಗಿ ಉಲ್ಲಂಘನೆ ಆಗುತ್ತೆ. ಮತ್ತೆ ಚೀಮಾರಿ ಹಾಕ್ಬೋದು, ಹಾಕಿಸ್ಕೊಳ್ಳಿ. ಬಟ್ ರೈತರಿಗೆ ಅನುಕೂಲ ಆಗಬೇಕು. ಬೆಂಗಳೂರಿಗೆ ಕುಡಿಯೋ ನೀರಿಗೆ ನವೆಂಬರ್ ನಂತರ ಹಾಹಾಕಾರ ಶುರುವಾಗುತ್ತೆ. ಅದು ಯಾವುದೂ ಆಗಬಾರ್ದು ಅಂತಂದರೆ ನೀರು ಬಿಡಬಾರ್ದು. ಆಯ್ತು, ಸಮರ್ಥವಾಗಿ ವಾದ ಮಂಡಿಸಿದ್ರೆ ನಾವಿಲ್ಲ ಅಂತ ಹೇಳ್ತಿಲ್ಲ. ಕರ್ನಾಟಕದಿಂದಲೂ ಕೂಡ ಕಾಳಜಿ ಇದೆ, DK ಶಿವಕುಮಾರ್ಗಿದೆ, ಕಾಂಗ್ರೆಸ್ ಸರ್ಕಾರಕ್ಕಿದೆ. ಆದರೆ ನಮ್ಮ ವಾಸ್ತವತೆ ನೋಡ್ತಾ ಇದ್ರೆ ಖಂಡಿತ ನಮಗೆ ಮುಂದಿನ ದಿನಗಳಲ್ಲಿ ಈ 10 TMCಯಲ್ಲಿ ಎಲ್ಲದಕ್ಕೂ ಕೂಡ ಆಗೋದಿಲ್ಲ. ರಾಮನಗರ ಕೊಡಬೇಕು, ಮೈಸೂರಿಗೆ ಕೊಡಬೇಕು, ಹಾಗೆ ಮಂಡ್ಯ ಕೊಡಬೇಕು, ಬೆಂಗಳೂರಿಗೆ ಬೇಕ್ರಿ 4ರಿಂದ 5 TMC ನೀರು. ಹಾಗಾಗಿನೇ ನವಂಬರ್ ನಂತರ ಖಂಡಿತವಾಗ್ಲೂ ಹಾಹಾಕಾರ ಶುರುವಾಗುತ್ತೆ. ಈಗೇನಾದರೂ ತಮಿಳುನಾಡಿಗೆ ನಾವು ನೀರು ಬಿಟ್ಟರೆ, ಜೂನಲ್ಲೂ ಕೂಡ ಹಾಗೆ ಖ್ಯಾತೆ ತೆಗೆದಿದ್ರು ಇವರು. ಅವಾಗೇನೋ ಸ್ವಲ್ಪ ನೀರು ಸಾಕಿತ್ತು, ಆವಾಗ ಬಿಡುವಂಥ ಕೆಲಸ ಆಗಿತ್ತು. ಕಳೆದ ವರ್ಷ ಮಳೆ ಇತ್ತು ಸ್ವಲ್ಪ. ಆದರೆ ಈ ಬಾರಿ ಅಲ್ಲಿ ಬೇಕಾದ್ರೆ KRS ಡ್ಯಾಮ್ಗೆ ಹೋಗಿ ನೋಡಿ ನೀವು, ಡೆಡ್ ಸ್ಟೋರೇಜ್ ಅಂತ ತಲುಪಿದೆ. ಆಮೇಲೆ ಹೂಳು ತುಂಬಿಕೊಂಡಿದೆ, ಟನ್ ಗಟ್ಟಲೆ ರೀ, ಲಕ್ಷಾನುಗಟ್ಟಲೆ ಟನ್ನು ಡ್ಯಾಮ್ ನೀರು ಸಂಗ್ರಹ ಏನಾಗುತ್ತೆ, ಅಲ್ಲಿ ಹೂಳು ತುಂಬಿಕೊಂಡಿದೆ. ಅರ್ಥ ಆಗ್ಬಿಡುತ್ತೆ ನಮಗೆ. ಈ ಪರಿಸ್ಥಿತಿಯಲ್ಲಿ ನಾವು ನೀರು ಬಿಡಬೇಕಾ ತಮಿಳುನಾಡಿಗೆ ಅಂತ ಎಲ್ಲರೂ ಕೂಡ ಆಲೋಚನೆ ಮಾಡಬೇಕು. ಬಟ್ ಫೈನಲಿ ಕಾನೂನಾತ್ಮಕವಾಗಿಯೇ ಇದನ್ನು ಬಗೆಹರಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಸರ್ಕಾರ ದಾಪಗಾಲಿಡಬೇಕಾಗಿದೆ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಪ್ರಬಲವಾಗಿ ವಾದವನ್ನು ಮಂಡಿಸಬೇಕಾಗಿದೆ. ಆಯ್ತಪ್ಪ, ಅವರು ಕುಡಿಯೋಕ್ಕೆ ನೀರೇ ಇಲ್ಲ ತಮಿಳುನಾಡವ್ರಿಗೆ ಅಂತಂದಲ್ಲ, ಮೆಟ್ಟೂರಿನಿಂದ ಅವರಿಗೆ ಜಲಾಶಯದಿಂದ ನೀರು ಹರಿದು ಹೋಗ್ತಾ ಇದೆ. ಅವರು ಬೆಳೆಗೆ ಉಪಯೋಗ ಮಾಡ್ತಿದಾರಂತೆ, ನಮಗೆ ಕುಡಿಯೋಕೆ ಇಲ್ಲ ಇಲ್ಲಿ.
ಅದರ ಜೊತೆಗೆ ಸಮುದ್ರ ಸೇರ್ತಾ ಇದೆ, ನೀರು ವೇಸ್ಟ್ ಆಗ್ತಾ ಇದೆ, ಅದನ್ನು ಯಾಕೆ ನೀವು ವಾದ ಮಾಡಲಿಲ್ಲ? ವಾದ ಮಾಡಿರ್ತಾರೆ, ಅದೇ ಆದರೂ ನಿಯಮದ ಪ್ರಕಾರ ಏನು ಆಗಬೇಕು ಅದು ಆಗಿರುತ್ತೆ. ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕ ಹೋರಾಟ ಬಹಳ ಅವಶ್ಯಕತೆ ಇದೆ.